ಪ್ರಥಮ ಪಿ.ಯು.ಸಿಯ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಭೀಮಣ್ಣ ಸರ್ ಮಾಡುವ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹೊತ್ತಿನ ದಿನ ನಾವು ಪ್ರಥಮ ಪಿ.ಯು.ಸಿ ಕನ್ನಡ ಭಾಷೆಗೆ ಸಂಬಂಧಿಸಿದ ಗದ್ಯ ಪದ್ಯಗಳ ಸಾರಾಂಶವನ್ನು, ನೋಟ್ಸನ್ನು, ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಈಗ ಇಲ್ಲಿ ಮುಖ್ಯವಾಗಿರುವ ಸುಂದರವಾದ ಒಂದು ಪದ್ಯ, 14ನೆಯ ಪದ್ಯ, ಲಕ್ಕೂರು ಸಿ ಆನಂದ್ ಅವರು ಬರೆದಿರುವ ದೇವರಿಗೊಂದು ಅರ್ಜಿ ಎಂಬ ಈ ಪದ್ಯದ ಸರಳ ಮತ್ತು ಸಾರಾಂಶವನ್ನು ಇಲ್ಲಿ ನಾನು ರೆಡಿ ಮಾಡಿ ನಿಮಗೆ ಚರ್ಚಿಸ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಅದಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂಬರುವ ನೋಟ್ಸ್ಗಳನ್ನು, ಪಾಠಗಳನ್ನು ನೋಟಿಫಿಕೇಷನ್ಗಳ ಮೂಲಕ ಪಡೆಯಿರಿ ಎಂದು ಹೇಳುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನೋಡಿ ಇಲ್ಲಿ ಲೇಖಕರ ಪರಿಚಯ. ಲೇಖಕರು ಲಕ್ಕೂರು ಸಿ ಆನಂದ್ ಅವರು. ಈ ಲಕ್ಕೂರು ಸಿ ಆನಂದ್ ಅವರು 1980ರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರಿನಲ್ಲಿ ಜನಿಸ್ತಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಲಕ್ಕೂರಿನಲ್ಲಿ ಜನಿಸ್ತಾರೆ 1980ರಲ್ಲಿ. ಮೂಲತಃ ದಲಿತ ಸಂವೇದನೆಯ ಕವಿಗಳಾಗಿರುವ ಇವರು ದಲಿತ ತತ್ವ ನೆಲೆಗಟ್ಟಿನ ಆಧಾರದ ಮೇಲೆ ಕವನ ಕಾವ್ಯಗಳನ್ನು ರಚಿಸುತ್ತಾ ಪ್ರಸಿದ್ಧರಾದವರು. ಇವರು ಪ್ರಸ್ತುತ ಎಲ್ಲಿದ್ದಾರೆ ಅನ್ನೋದಾದರೆ, ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಹಲವು ಕವನ ಸಂಕಲನಗಳನ್ನು, ಕಥಾ ಸಂಕಲನಗಳನ್ನು, ದಲಿತ ಸಂವೇದನಾ ಗ್ರಂಥಗಳನ್ನು ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕವನಗಳನ್ನು ನೋಡುವುದಾದರೆ, ಕವನ ಸಂಕಲನಗಳು ಊರಿಂದ ಊರಿಗೆ, 20ರ ಕಲ್ಲಿನ ಮೇಲೆ, ಬಟವಾಡೆಯಾಗದ ರಶೀದಿ, ಇತಿ ನಿನ್ನ ವಿಧೇಯನು ಇತ್ಯಾದಿಗಳು ಇವರ ಕೃತಿಗಳು, ಕವನ ಸಂಕಲನಗಳು. ಕೆಲವೊಂದಿಷ್ಟು ಕೃತಿಗಳನ್ನು ಅನುವಾದ ಕೂಡ ಮಾಡ್ತಾರೆ, ಅನುವಾದಕರು ಹೌದು. ಇವರು ಬರೆದಿರುವ ಅನುವಾದ ಕೃತಿಗಳು ಸ್ಮೃತಿ ಕಿನಾಂಕಂ, ಆಮೇಲೆ ಆರುದ್ರ, ದಿ ಲಾಸ್ಟ್ ಬ್ರಾಹ್ಮಿನ್, ಆಕಾಶದೇವರು ಇತ್ಯಾದಿಗಳು ಇವರು ಅನುವಾದಿಸಿರುವ ಕೃತಿಗಳು. ಆಮೇಲೆ ಇವರು ಇಷ್ಟೆಲ್ಲ ಸಾಧನೆಯನ್ನು ಮಾಡಿರುವ ಲಕ್ಕೂರು ಸಿ ಆನಂದ್ ಅವರಿಗೆ ಪ್ರಶಸ್ತಿಗಳು ಯಾವ್ಯಾವ ಪ್ರಶಸ್ತಿಗಳು ಬಂದಿವೆ ಅಂತಂದರೆ, ಕಡೆಂಗೊಂಡ್ಲು ಶಂಕರ ಕಾವ್ಯ ಭಟ್ಟ ಕಾವ್ಯ ಪುರಸ್ಕಾರ, ದೂಣಿಂ ಬೆಳಗಲಿ ಕಾವ್ಯ ಪುರಸ್ಕಾರ, ಅಖಿಲ ಭಾರತ ದಲಿತ ಕಾವ್ಯ ಪುರಸ್ಕಾರ, ಅಷ್ಟೇ ಅಲ್ಲದೆ ಆಂಧ್ರ ಪ್ರದೇಶ ಸರ್ಕಾರದ ಶ್ರೀ ಕಾವ್ಯ ಪುರಸ್ಕಾರ ಇವರಿಗೆ ದೊರೆತಿದೆ. ಈ ಪದ್ಯದಲ್ಲಿ ಕೆಲವೊಂದಿಷ್ಟು ಕಠಿಣ ಪದಗಳು ಅಥವಾ ಹೊಸ ಪದಗಳು ನಮಗೆ ಪರಿಚಯ ಆಗ್ತವೆ. ಅವು ಊರಿ ಅಂತಂದರೆ ಇಲ್ಲಿ ದೃಢವಾಗಿ ನಿಂತು ಅಂತಿದೆ. ಗುಂಡಿಗೆ ಅಂದರೆ ಎದೆ ಅಂತರ್ಥ, ಅಗಲ ಅಂತಂದರೆ ವಿಶಾಲವಾದ ಎಂಬ ಅರ್ಥವನ್ನು ಕೊಡ್ತದೆ. ಪದ್ಯದ ಆಶಯ ಭಾವ ಹೀಗಿದೆ: ಹುಟ್ಟಿನಿಂದ ಜಾತಿಯ ಕಾರಣಕ್ಕಾಗಿ ಲೋಕದ ಜನತೆ ಕೀಳಾಗಿ ಕಾಣುತ್ತಿರುವ ಬಗೆಗೆ ಲಕ್ಕೂರು ಸಿ ಆನಂದ್ ಅವರಿಗೆ ಗಾಢವಾದ ವಿಷಾದವಿದೆ, ವಿರೋಧವಿದೆ, ದುಃಖ, ಸಂಕಟ, ನೋವು ಇದೆ. ಮುಟ್ಟಿದರೆ ಅಪವಿತ್ರವೆಂದು ಭಾವಿಸಿರುವ ಪ್ರಧಾನ ಸಂಸ್ಕೃತಿಯ ವಿರುದ್ಧ, ಮೇಲ್ವರ್ಗದ ವಿರುದ್ಧ, ಶ್ರೇಷ್ಠ ಕುಲದವರ ವಿರುದ್ಧ ದನಿ ಎತ್ತುವ ಕವನ ಸಂಕಲನ ಇದಾಗಿದೆ. ಆ ಸಂಸ್ಕೃತಿಯ ಭಾಗವಾಗದೆ ಸ್ವತಂತ್ರವಾದ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳುವ ದಿಟ್ಟ ನಿಲುವು ಈ ಕವಿತೆಯಲ್ಲಿ ಮೂಡಿಬಂದಿದೆ. ಅಂದರೆ ದಲಿತ ಸಮುದಾಯವು ಶತಶತಮಾನಗಳಿಂದಲೂ ಅವಮಾನಗಳಿಗೆ ಸಿಲುಕಿದೆ. ಸಮಾಜ ಸುಧಾರಕರು, ಸಂತರು ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದ್ದಾರೆ. ಅದಕ್ಕಾಗಿಯೇ ಮಹಾತ್ಮರು, ಸಂತರು ಬಂದು ಸಮಾಜವನ್ನು ಉದ್ಧರಿಸುವ ಕಾರ್ಯದಲ್ಲಿ ತೊಡಗಿ ಹೋಗಿದ್ದಾರೆ. ಜಾಗತೀಕರಣದ ಯುಗದಲ್ಲೂ ಅಸ್ಪೃಶ್ಯತೆಯು ಬದಲಾದ ರೂಪದಲ್ಲಿ ಕಂಡುಬರುತ್ತಿದೆ. ಎಲ್ಲರೂ ಮುಖ್ಯವಾಹಿನಿಯಲ್ಲಿ ಒಂದಾಗಬೇಕಾದದ್ದು ಬಹುಮುಖ್ಯ, ಎಲ್ಲರೂ ಸಮಾನವಾಗಿ ಬಾಳಬೇಕಾದದ್ದು ಬಹುಮುಖ್ಯ ಎಂಬುದು ಈ ಪದ್ಯದ ಆಶಯ ಭಾವವಾಗಿದೆ. ಇಲ್ಲಿ ಪದ್ಯದ ಅರ್ಥವನ್ನು, ಪದ್ಯದ ಸಾರಾಂಶವನ್ನು ನೋಡುತ್ತಾ ಸಾಗೋದಾದರೆ, ಪದ್ಯವನ್ನು ಒಂದು ಹೀಗಿದೆ: ನನ್ನನ್ನೊಮ್ಮೆ ಕ್ಷಮಿಸಿಬಿಡು ದೇವರೇ, ಧರೆಯ ಮೇಲೆ ಊರಿ ಪಾದ ಊರಿ ನಡೆದಂತೆಲ್ಲ ಯಾರೋ ನನ್ನ ತಲೆಯ ಮೇಲೆ ನಡೆದಂತಾಗುತ್ತಿದೆ. ಜಗದ ಅಗಲದ ನಡುವಿನಿಂದ ಯಾರೇ ಕರೆದರೂ ಬಂದೂಕು ಬಾಂಬ್ ಎಂದಲೇ ಕೇಳಿಸುತ್ತಿದೆ ನನಗೆ. ಕವಿಗೆ ತನಗಾಗಿರುವ ಭಯವನ್ನು ಈ ಪದ್ಯದಲ್ಲಿ ವ್ಯಕ್ತಪಡಿಸಿದ್ದಾನೆ, ನೋವನ್ನು ವ್ಯಕ್ತಪಡಿಸಿದ್ದಾನೆ. ಲಕ್ಕೂರು ಸಿ ಆನಂದ್ ಹೇಳ್ತಾನೆ ಈ ಪದ್ಯದಲ್ಲಿ, ಅತ್ಯಂತ ನೊಂದುಕೊಂಡು ಈ ಮಾತುಗಳನ್ನು ಆಡಿದ್ದಾರೆ: ದೇವರೇ, ಮನುಷ್ಯನಾಗಿ ನಾನು ಹುಟ್ಟಿ ನಾನೇಕೆ ಇಷ್ಟೊಂದು ಸಂಕಟದ ನುಡಿಗಳನ್ನು ನುಡಿಯುತ್ತಿದ್ದೇನೆ?
ಎಂಬ ಪ್ರಶ್ನೆ ನಿನಗೆ ಮೂಡಿದರೆ ಅಥವಾ ನಿನಗೆ ಹೀಗೆ ಅನಿಸಿದರೆ ಅಥವಾ ಕೋಪ ಬಂದರೆ ನನ್ನನ್ನು ಕ್ಷಮಿಸಿಬಿಡು ದೇವರೇ ಎಂದು ದೇವರಲ್ಲಿ ಕೇಳಿಕೊಂಡಿದ್ದಾನೆ. ಈ ಭೂಮಿಯ ಮೇಲೆ ಯಾವುದಾದರೂ ಒಂದು ಮೂಲೆಯಲ್ಲಿ ದೃಢವಾಗಿ ನಿಂತು ಜೀವಿಸಿ ಹೋಗೋಣವೆಂದರೆ ಯಾರೋ ನನ್ನ ಮೇಲೆ ನಡೆದು ಅಥವಾ ನನ್ನನ್ನು ತುಳಿದು ನನ್ನನ್ನು ನಾಶಗೊಳಿಸಲು ಬಂದಂತೆ ನನಗೆ ಭಯ ಅಥವಾ ಭಾಸವಾಗುತ್ತಿದೆ. ಭೂಮಿಯಲ್ಲಿ ಮೇಲ್ವರ್ಗದ ಯಾವುದೇ ಜನ ನನ್ನನ್ನು ಸಹಜವಾಗಿ ಮಾತನಾಡಿಸಿದರೆ ಅವರ ಮಾತುಗಳು ನನಗೆ ಸಹಜವಾಗಿಯೇ ಇದ್ದರೂ ಕೂಡ ಬಾಂಬು ಗುಂಡುಗಳಂತೆ ಭಾಸವಾಗುತ್ತಿದೆ. ಯಾಕೆಂದರೆ ಉನ್ನತ ವರ್ಗದವರ ದಬ್ಬಾಳಿಕೆಯ ರೋಷವೇಷಗಳಿಗೆ ಗಾಬರಿಗೊಂಡಿದ್ದೇನೆ ಎಂಬುದು ಈ ಪದ್ಯದ ಸಾರಾಂಶವಾಗಿದೆ. ಪದ್ಯ 2 ಹೀಗಿದೆ: ನಮ್ಮದಲ್ಲದ ಯಾರದೋ ಸಮಾಧಿಗಳನ್ನು ಮೃದುವಾಗಿ ಸವರುತ್ತಿದ್ದರೆ ಜೀವಂತ ವ್ಯಕ್ತಿಗಳನ್ನು ಬಚ್ಚಿಟ್ಟುಕೊಂಡ ಗೋಡೆಗಳು ನನ್ನ ಕೈಗುರುತುಗಳನ್ನು ಅಪ್ಪಿಕೊಳ್ಳುತ್ತಿವೆ. ಸಾರಾಂಶ: ನಮ್ಮದಲ್ಲದ ಅಂದರೆ ಮೇಲ್ವರ್ಗದ ಜನರ ಸುಂದರವಾದ ಸಮಾಧಿಗಳನ್ನು ಮುಟ್ಟಿ ನಮಸ್ಕರಿಸೋಣ ಎಂದು ಮೃದುವಾಗಿ ಸ್ಪರ್ಶಿಸಿದರೆ ಆ ಸಮಾಧಿಗಳು, ಇದರ ಸಾರಾಂಶ ಹೇಗಿದೆ: ನಮ್ಮದಲ್ಲದ ಅಂದರೆ ಮೇಲ್ವರ್ಗದ ಜನರ ಸುಂದರವಾದ ಸಮಾಧಿಗಳನ್ನು ಮುಟ್ಟಿ ನಮಸ್ಕರಿಸೋಣ ಎಂದು ಮೃದುವಾಗಿ ಸ್ಪರ್ಶಿಸಿದರೆ ಆ ಸಮಾಧಿಗಳು ಸಹಿತ ಅಸ್ಪೃಶ್ಯತೆಯನ್ನು ಪ್ರಶ್ನಿಸುತ್ತವೆ. ಸತ್ತ ಆ ಸಮಾಧಿಯಲ್ಲಿ ಕುಳಿತಿರುವ ವ್ಯಕ್ತಿಗಳು ಅಸ್ಪೃಶ್ಯತೆಯ ಕೈಗಳಿಂದ ಸಮಾಧಿಯನ್ನು ಮುಟ್ಟದಿರು ಎಂದು ನುಡಿದಂತೆ ಭಾಸವಾಗುತ್ತಿದೆ. ಆ ಸಮಾಧಿಯ ಶಿಲೆಗಳು ಅಸ್ಪೃಶ್ಯತೆ ಮುಟ್ಟಿದ ಕೈ ಗುರುತುಗಳು ಇವು ಎಂದು ಶೋಭಿಸುತ್ತಿವೆ ಎಂಬಂತೆ ಭಾಸವಾಗಿದೆ. ಲಕ್ಕೂರು ಸಿ ಆನಂದವರಿಗೆ. ಇನ್ನು 3ನೆಯ ಪದ್ಯ: ಸುಮ್ಮನಿರಲಾರದೆ ಗುಲಾಬಿಗೆ ಮುತ್ತಿಡೋಣವೆಂದರೆ. ಎಚ್ಚೆತ್ತ ಗುಲಾಬಿ ಯಾವ ಕುಲ ಯಾವ ಮತ ಎಂದು ಪ್ರಶ್ನೆ ಕೇಳುತ್ತಾ ದಿಟ್ಟಿಸಿ ನೋಡುತ್ತಿದೆ. ಸಾರಾಂಶ ಹೀಗಿದೆ: ಮೇಲ್ವರ್ಗದವರೊಂದಿಗೆ ಸಹಜವಾಗಿ ಬೆಳೆದ ಪ್ರಕೃತಿಯೂ ಕೂಡ ಅಸ್ಪೃಶ್ಯನನ್ನು ಪ್ರಶ್ನೆ ಮಾಡಿ ಕೇಳುತ್ತಿದೆ. ಶ್ರೇಷ್ಠ ಕುಲದವರ ತೋಟದಲ್ಲಿ ಬೆಳೆದ ಗುಲಾಬಿ ಹೂವನ್ನು ಮುಟ್ಟಿ ಖುಷಿ ಪಡೋಣ ಎಂದು ಬಯಸಿದರೆ ಆ ಗುಲಾಬಿಯೂ ಕೂಡ ನಿನ್ನದು ಯಾವ ಮತ, ನಿನ್ನದು ಯಾವ ಕುಲ ಎಂದು ಪ್ರಶ್ನೆ ಮಾಡುವಂತಿದೆ. ಅಷ್ಟೇ ಅಲ್ಲದೆ ತನ್ನನ್ನು ಮುಟ್ಟಿ ಮಲಿನಗೊಳಿಸಿದೆ ಎಂದು ಗುಲಾಬಿಯು ಕೂಡ ದಿಟ್ಟಿಸಿ ನೋಡುತ್ತಿದೆ. 4ನೆಯ ಪದ್ಯ: ಒಂದಷ್ಟು ಸಮಾಧಾನ ಪಡೋಣವೆಂದು ಬೊಗಸೆಯೊಳಗೊಂದಷ್ಟು ನೀರು ತುಂಬಿಕೊಂಡು ಆ ಚಂದಿರನನ್ನು ಬಂಧಿಸಿ ಕುಡಿಯೋಣವೆಂದರೆ ಆ ಬೊಗಸೆಯೊಳಗಿನ ನೀರು ಬೆರಳ ಸಂದಿಯಲ್ಲಿ ಸೋರಿ ಹೋಗಿ ನಗುವ ಚಂದಿರ ಕೈಗೆ ಅಂಟಿಕೊಂಡಿದ್ದಾನೆ. ಈ ಪದ್ಯದ ಸಾರಾಂಶ ಅಂದರೆ ಬೊಗಸೆಯೊಳಗೆ ನಗುವ ಚಂದಿರನನ್ನು ಮುಟ್ಟಲು ಅಸ್ಪೃಶ್ಯರಿಗೆ ಹಕ್ಕಿಲ್ಲ ಎಂಬಂತಾಗಿದೆ ಸದ್ಯದ ಪರಿಸ್ಥಿತಿ. ಆಕಾಶದ ಚಂದಿರನನ್ನು ಬೊಗಸೆಯೊಳಗಿನ ಒಂದಿಷ್ಟು ನೀರಿನಲ್ಲಿ ಬಂಧಿಸಿ ಅವನನ್ನು ಕುಡಿಯೋಣವೆಂದರೆ ಆ ನೀರೊಳಗಿನ ಚಂದಿರ ಇಬ್ಬರೂ ಕೂಡ ಅಸ್ಪೃಶ್ಯತೆಯನ್ನು ಲೆಕ್ಕಿಸುತ್ತಿದ್ದಾರೆ. ನನ್ನನ್ನು ಮುಟ್ಟಿ ಮಲಿನಗೊಳಿಸದಿರು ಎಂದು ನೀರು ಕೈ ಬೆರಳ ಸಂದಿಯಲ್ಲಿ ಸೋರಿ ಹೋಗಿ ಮಾಯವಾಗುತ್ತಿದೆ. ಆ ನೀರಿನಲ್ಲಿ ಬಂಧನವಾಗಿದ್ದ ಚಂದ್ರನು ಕೈಗಂಟಿಕೊಂಡು ತನ್ನ ನೈಜ ರೂಪವನ್ನು ಕಳೆದುಕೊಂಡಿದ್ದಾನೆ. ನೀರು ಮತ್ತು ಚಂದಿರನೂ ಕೂಡ ಅಸ್ಪೃಶ್ಯರನ್ನು ಕಂಡು ತಾರತಮ್ಯ ಮಾಡುವಂತೆ ಭಾಸವಾಗಿದೆ ಕವಿಗೆ. 5ನೆಯ ಪದ್ಯ: ದೂರಕ್ಕೆಲ್ಲಾದರೂ ಹೊರಟು ಬಿಡೋಣವೆಂದು ದಿಕ್ಕು ಬಂದ ಕಡೆಗೆ ನಡೆದಂತೆಲ್ಲ ಅವರಿವರು ಉದಾಸೀನವಾಗಿ ಬಿಟ್ಟಂತಹ ಬಿಸಿ ಉಸಿರು ನನ್ನ ಗುಂಡಿಗೆಯನ್ನು ಹಿಚುಕುತ್ತಿದೆ. ಇದು ಯಾವುದೂ ಬೇಡವೆಂದು ಎಲ್ಲಾದರೂ ನೆಲಕ್ಕೆ ಬೆನ್ನು ಮುಟ್ಟಿಸೋಣವೆಂದರೆ ನಗುವ ಅಮೃತ ಶಿಲೆಯ ಸಮಾಧಿಗಳು ಮುಳ್ಳುಗಳಾಗಿ ಕೊಂಚವೇ ಬೆನ್ನನ್ನು ಚುಚ್ಚುತ್ತಿವೆ. ಸಾರಾಂಶ ಹೇಗಿದೆ ನೋಡಿಲ್ಲಿ: ಈ ಶ್ರೇಷ್ಠ ಕುಲದವರ ಸಹವಾಸವೇ ಸಾಕೆಂದು ಈ ಭೂಮಿಯಿಂದ ಎಲ್ಲಾದರೂ ದೂರಕ್ಕೆ ಹೋಗಿ ದಿಕ್ಕು ಬಂದ ಕಡೆಗೆ ನೆಮ್ಮದಿಯಿಂದ ನೆಲೆಸೋಣವೆಂದರೆ ಪ್ರತಿ ಹೆಜ್ಜೆಗೂ ಮೇಲ್ವರ್ಗದವರು ತಾರತಮ್ಯದ ಧೋರಣೆಯನ್ನು ತೋರುತ್ತಾರೆ. ಎಲ್ಲಿ ಹೋದರೂ ಅಸ್ಪೃಶ್ಯತೆಯ ಪ್ರಶ್ನೆ ನನ್ನನ್ನು ಕಾಡುತ್ತಿದೆ. ಅವರಿವರು ಕೇಳುತ್ತಿರುವ ಅಸ್ಪೃಶ್ಯತೆಯ ಪ್ರಶ್ನೆ, ಜಾತಿ ಕುಲದ ಪ್ರಶ್ನೆ ನನ್ನ ಗುಂಡಿಗೆಯನ್ನು ಹಿಚುಕುವಂತಾಗಿದೆ. ಇದು ಯಾವುದೂ ಬೇಡವೆಂದು ಭೂಮಿಯ ಮೇಲೆ ಮಲಗಿ ಅಥವಾ ಯಾವುದಾದರೂ ಒಂದು ಜಗುಲಿಯ ಮೇಲೆ ಮಲಗಿ ವಿಶ್ರಾಂತಿ ಪಡೆಯೋಣವೆಂದರೆ ಆ ಭೂಮಿ ಹಾಗೂ ಆ ಜಗುಲಿಯು ಕೂಡ ಅಮೃತದ ಶಿಲೆಗಳು ಕೂಡ ನಿನ್ನದು ಯಾವ ಕುಲ, ನಿನ್ನದು ಯಾವ ಮತ ಎಂದು ಚುಚ್ಚಿ ಕುಲದ ಪ್ರಶ್ನೆಯನ್ನು ಮಾಡುತ್ತಿವೆ ಎಂದು ಪ್ರಶ್ನಿಸುತ್ತಿವೆ. ಇನ್ನು ಪದ್ಯ 6: ನನ್ನನ್ನು ಈಗಲಾದರೂ ಕ್ಷಮಿಸಿಬಿಡು ದೇವರೇ. ಇವರನ್ನೆಲ್ಲ ಮುಟ್ಟಿ ಅಪವಿತ್ರವಾಗುವುದಕ್ಕಿಂತ ಮುಟ್ಟಿಸಿಕೊಳ್ಳದೆ ಪವಿತ್ರವಾಗಿ ಇರಬೇಕೆಂದುಕೊಂಡಿದ್ದೇನೆ. ಸಾರಾಂಶ ಹೇಗಿದೆ ನೋಡಿ: ಓ ದೇವರೇ, ನಾನು ನಿನ್ನನ್ನು ಕೊನೆಯದಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶ್ರೇಷ್ಠ ಕುಲದವರ ನೆಲ, ಜಲ, ಹೂ, ಸಮಾಧಿ ಮುಟ್ಟಿ
ತಾರತಮ್ಯ ಮೌಢ್ಯ ಭಾವನೆಗಳನ್ನು ಹೊಂದಿರುವ ಶ್ರೇಷ್ಠ ಕುಲದವರನ್ನು ಮುಟ್ಟಿ ನಾನೇ ಅಪವಿತ್ರವಾಗುವುದಕ್ಕಿಂತ ಅವರನ್ನು ಮುಟ್ಟದೆ ಪವಿತ್ರವಾಗಿ ಎಂದುಕೊಂಡಿದ್ದೇನೆ ಎಂಬುದು ಈ ಪದ್ಯದ ಸಾರಾಂಶ. ಆತ್ಮೀಯ ವಿದ್ಯಾರ್ಥಿಗಳೇ, ಇಷ್ಟು ಈ ಒಂದು ದೇವನುಳಿದ ಕುಲವೇ ಯಾವುದು ದೇವರಿಗೊಂದು ಅರ್ಜಿ ಎಂಬ ಪದ್ಯದ ಸಂಪೂರ್ಣ ಸಾರಾಂಶ ಆಗಿದೆ. ಇದರ ಸದುಪಯೋಗವನ್ನು ನೀವು ಪಡೆದುಕೊಳ್ಳಿ. BGS ಸ್ಪರ್ಧಾ ಅಕಾಡೆಮಿ. ಧನ್ಯವಾದಗಳು.